ಈಗ ಜನಾರ್ದನ ರೆಡ್ಡಿಯನ್ನ ಪಕ್ಷದಿಂದ ಬಿಜೆಪಿ ಹೊರತಳ್ಳುತ್ತಾ ಜೈಲಿಗೆ ಹೋದಾಗ ಬಿಜೆಪಿಯಿಂದ ಜನಾರ್ದನ ರೆಡ್ಡಿಯನ್ನ ಕಿಕ್ಔಟ್ ಮಾಡಿತ್ತು. ಹಲವು ವರ್ಷಗಳ ಕಾಲ ಬಿಜೆಪಿಯಿಂದ ದೂರ ಇದ್ದ ರೆಡ್ಡಿ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ಸೇರ್ಪಡೆಗೆ ಬಹಳ ದೊಡ್ಡ ಪ್ರಯತ್ನ ಆದರೂ ವಿಫಲವಾಗಿತ್ತು. ಹೀಗಾಗಿ ಕೆಆರ್ಪಿಪಿ ಪಕ್ಷದಿಂದ ಗಂಗಾವತಿಗೆ ಶಾಸಕನಾಗಿ ಆಯ್ಕೆಯಾದರು. ಇತ್ತೀಚೆಗೆ ಅಮಿತ್ ಶಾ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿತ್ತು. ಮತ್ತೊಮ್ಮೆ ಬಿಜೆಪಿಯಲ್ಲಿ ಜನಾರ್ದನ ರೆಡ್ಡಿ ಭವಿಷ್ಯ ಅತಂತ್ರ. ಜೈಲಿಗೆ ಹೋದ್ರೆ ಅಪೀಲ್ ಹೋಗೋದಿದ್ರೆ ಅವರೇ ಹೋಗ್ತಾರೆ. ಹೌದು ಹೌದು, ಅದಾದ್ಮೇಲೆ ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕಾಯ್ತು. ಹಾಗಂತ ನಾವು ಕೇಸ್ನ ಮೆರಿಟ್ ಬಗ್ಗೆ ಡಿಸ್ಕಷನ್ ಮಾಡಿ ಡಿಫೆಂಡ್ ಮಾಡ್ಕೊಳ್ಳೋ ಕೆಲಸ ನಾವು ಮಾಡಲ್ಲ. ಸೊ ಹಾಗಾದರೆ ರಾಜಕೀಯವಾಗಿ ಜನಾರ್ದನ ರೆಡ್ಡಿ ತನ್ನ ಅಸ್ತಿತ್ವವನ್ನು ಪುನಃ ಸ್ಥಾಪಿಸಿಕೊಂಡಿದ್ರೂ ಕೂಡ ಇದೀಗ ಮತ್ತೊಮ್ಮೆ ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಜನಾರ್ದನ ರೆಡ್ಡಿಗೆ ಬಂದೊದಗಿದೆ. ಜನಾರ್ದನ ರೆಡ್ಡಿ ಜೈಲು ಸೇರಿದ್ರೆ ಶಾಸಕ ಸ್ಥಾನ ಉಳಿಯೋದಿಲ್ಲ. ಶಾಸಕ ಸ್ಥಾನ ಉಳಿಯೋದಿಲ್ಲ ಅಂದರೆ ಪಕ್ಷದಲ್ಲಿಯೂ ಕೂಡ ಸ್ಥಾನಮಾನ ಉಳಿಯುತ್ತಾ? ಖಂಡಿತವಾಗೂ ಅದು ಬಿಜೆಪಿ ಅದನ್ನು ನಿರ್ಧಾರ ಮಾಡಬೇಕಾಗಿದೆ. ಈ ಹಿಂದೆ ಜನಾರ್ದನ ರೆಡ್ಡಿ ಪ್ರವಾಸೋದ್ಯಮ ಸಚಿವರಾಗಿದ್ದರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದರು. ಆ ಸಂದರ್ಭದಲ್ಲಿಯೇ ಜನಾರ್ದನ ರೆಡ್ಡಿಯನ್ನು ಸಿಬಿಐ ಅರೆಸ್ಟ್ ಮಾಡಿತ್ತು. ಸಹಜವಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ದೇಶ ಕಂಡು ಕೇಳರಿಯದಂಥ ಗಣಿಗಾರಿಕೆ ಪ್ರಕರಣವಾಗಿರೋದ್ರಿಂದ ಜನಾರ್ದನ ರೆಡ್ಡಿಯನ್ನು ಬಿಜೆಪಿಯಲ್ಲಿ ಇಟ್ಟುಕೊಂಡ್ರೆ ಬಿಜೆಪಿಗೂ ಮುಜುಗರ. ದೇಶದಾದ್ಯಂತ ಕೂಡ ಬಿಜೆಪಿ ಈ ಪ್ರಶ್ನೆಯನ್ನು ಎದುರಿಸಬೇಕಾಗತ್ತೆ. ಜನಾರ್ದನ ರೆಡ್ಡಿಯನ್ನು ಇಟ್ಟುಕೊಂಡ್ರೆ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಂತಾಗುತ್ತೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಜನಾರ್ದನ ರೆಡ್ಡಿಯನ್ನು ಪಕ್ಷದಿಂದ ಆಚೆ ಹಾಕುವ ಮೂಲಕ ಕೊಳೆಯನ್ನು ಸುಲಭವಾಗಿ ತೊಳೆದುಕೊಳ್ಳುವ ಹೆಜ್ಜೆ ಇಟ್ಟಿತ್ತು. ಯಡಿಯೂರಪ್ಪ ಸಂಪುಟದ ಸಚಿವನಾಗಿದ್ದ ಜನಾರ್ದನ ರೆಡ್ಡಿಯನ್ನು ಸುಲಭವಾಗಿ ಆಚೆ ಹಾಕಲಾಯಿತು. ಈಗ ಶಾಸಕ ಸ್ಥಾನವೂ ದಕ್ಕೋದಿಲ್ಲ, ಬಿಜೆಪಿಯಲ್ಲಿ ಯಾವ ಸ್ಥಾನವೂ ದಕ್ಕೋದಿಲ್ಲ ಅನ್ನುವ ರೀತಿಯಲ್ಲಿ ಆಗಿದೆ. ಕೋರ್ಟ್ ತೀರ್ಪನ್ನು OMC ಕಂಪನಿ ಎದುರಿಸಬೇಕು. ಅದು ಬಿಜೆಪಿ ಎದುರಿಸಬೇಕಾದ ಸಂಗತಿ ಅಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿಯ MLC CT ರವಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ನಮ್ಮ ಪಕ್ಷದ ಸಹ ಸದಸ್ಯ, ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ. ಇದು ಪಕ್ಷಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವಲ್ಲ. ಹೀಗಂತ ಬಿಜೆಪಿಯ MLC CT ರವಿ ಹೇಳಿದ್ದಾರೆ. ನನಗೆ ಸಮಗ್ರ ಮಾಹಿತಿ ಇಲ್ಲ ಯಾವ ಕೇಸ್ನಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂತ. ಜಡ್ಜ್ಮೆಂಟ್ ನೋಡಿದ ಮೇಲೆ ಪ್ರತಿಕ್ರಿಯಿಸ್ಬೋದು. ಅದಾದ್ಮೇಲೂ ಕೂಡ ಕೇಸು ಅದು ಅವ್ರ ಕಂಪ್ನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು. ಜಡ್ಜ್ಮೆಂಟ್ ಬಂದಿದ್ರು ಎದುರಿಸಬೇಕಾಗಿರೋದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವ್ರ ಕಂಪನಿ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ನಾನು ಅದರಲ್ಲಿ ರಾಜಕಾರಣ ಮಾಡಕ್ಕೆ ಬಯಸಲ್ಲ. ಏನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪನಿ ಮತ್ತು ಅವರು ಎದುರಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಎದುರಿಸಬೇಕಾಗಿರೋ ಸಂಗತಿ ಅಲ್ಲ. ನಮ್ಮ ಪಾರ್ಟಿ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವ್ರು ತಪ್ಪು ಮಾಡಿದ್ರೆ ಅವರು ಶಿಕ್ಷೆ ಅನುಭವಿಸ್ತಾರೆ, ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ. ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದಿಲ್ಲ, ಅವರು ಮತ್ತು ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದು. ಶಿಕ್ಷೆ ಅನುಭವಿಸೋದಾದ್ರೂ ಅವರೇ ಅನುಭವಿಸಬೇಕು,